ಅವ್ನಿಗೇನು ಮಾಡ್ತೀನೋ ಅಂತ ನನಗೆ ಗೊತ್ತಿಲ್ಲ, ಅಷ್ಟು ಸಿಟ್ಟಿದೆ ನನಗೆ ಅವನ ಮೇಲೆ. ಪಾಪ ಮಲ್ಲಿ ಅಂಥವಳಿಗೆ ಮೋಸ ಮಾಡ್ದ. ಅವನಿಗೆ ಮಾತ್ರ ಕ್ಷಮೆ ಅನ್ನೋದೇ ಇಲ್ಲ ಜೀವ. ಅವನನ್ನ ನಾನು ಅಣ್ಣ ಅಂತ ಯಾವತ್ತೂ ಕನ್ಸಿಡರ್ ಮಾಡಲ್ಲ. ಅವನು ನನ್ನ ಅಣ್ಣನೇ ಅಲ್ಲ. ನನಗೂ ಅವನಿಗೂ ಇನ್ಯಾವ ಸಂಬಂಧನೂ ಇಲ್ಲ. ಎಂಥ ಹೇಸಿಗೆ ಕೆಲಸ ಮಾಡಿದ್ದಾನೆ. ಅವ್ನು ನೆರಳು ಕಂಡ್ರು ನನ್ಗೆ ಅಸಹ್ಯ ಅನ್ಸತ್ತೆ. ಅಲ್ಲ, ಹೀಗೆಲ್ಲ ಮಾಡೋದಕ್ಕೆ ಅವನ ಮನಸ್ಸಾದ್ರೂ ಹೇಗ್ ಬರುತ್ತೆ? ಮನುಷ್ಯತ್ವ ಅನ್ನೋದೇ ಸತ್ತೋಗ್ಬಿಟ್ಟಿದೆ ಅವನ್ಗೆ. ಮಹಿಮಾ ಅವರೇ, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತು ಕೇಳಿಸ್ಕೊಂಡೆ, ತುಂಬಾನೇ ಖುಷಿ ಆಯ್ತು. ಖುಷಿ ಆಯ್ತು ಅನ್ನೋದಕ್ಕಿಂತ ಇಷ್ಟೊಂದೆಲ್ಲ ಕೇರ್ ಮಾಡ್ತಾ ಇದ್ದೀರಲ್ಲ, ನಾನು ಒಬ್ಬಂಟಿ ಅಲ್ಲ ಅಂತ ಅನಿಸ್ತು. ನೀನ್ ಯಾವತ್ತೂ ಒಬ್ಬಂಟಿ ಅಲ್ಲ ಮಲ್ಲಿ. ನಮ್ಮ ಅಣ್ಣಂಗ್ ನೀನೇನು ಅಲ್ಲದೆ ಇರ್ಬೋದು, ಆದ್ರೆ ನಮಗ್ ನೀನ್ ಬೇರೆ ಅಲ್ಲ, ನಮ್ಮಲ್ಲಿ ಒಬ್ಳು. ನಮ್ಮಣ್ಣ ನಿನಗ್ ತುಂಬಾ ದ್ರೋಹ ಮಾಡಿದಾನೆ, ಆದ್ರೆ ನಮ್ ಗೌತಮ್ ಅಣ್ಣ ಅತ್ಗೆ ನಿನ್ಗೆಲ್ಲ ಒಳ್ಳೇದೇ ಮಾಡ್ತಿದ್ದಾರೆ. ಅದಷ್ಟೇ ನಮಗ್ ದೊಡ್ಡ ಸಮಾಧಾನ. ನಾವ್ ಮಾಡಿದ ಪಾಪ ಇಷ್ಟಾದ್ರೂ ಕಮ್ಮಿ ಆಗ್ತಿದ್ಯಲ್ಲ ಅಂತ. ನೀನ್ ಯಾವಾಗ್ಲೂ ಖುಷಿಯಾಗಿರ್ಬೇಕು ಮಲ್ಲಿ. ನನ್ ಸಪೋರ್ಟ್ ನಿನ್ಗೆ ಯಾವಾಗ್ಲೂ ಇರುತ್ತೆ. ಈ ಮದ್ವೆ ಚೆನ್ನಾಗಾಗ್ಬೇಕು. ಇದು ನನ್ನ ಆಸೆ ಮಾತ್ರ ಅಲ್ಲ, ನಮ್ಮೆಲ್ಲರ ಆಸೆ ಕೂಡ. ನೀನ್ ಜೀವನದಲ್ಲಿ ತುಂಬಾ ಚೆನ್ನಾಗಿರ್ತೀಯ ಮಲ್ಲಿ, ಚೆನ್ನಾಗಿರ್ತೀಯ. ಸಾಕು ಸಾಕು, ನಿಲ್ಲಿಸ್ತೀರಾ? ಇದು ಕಣ್ಣೀರು ಹಾಕೋ ಸಮಯ ಅಲ್ಲ, ನಗು ಖುಷಿ ತುಂಬಿರೋ ಸಮಯ. ನೋಡಿ, ಬೇಡದೇ ಇರೋ ವಿಷಯ, ಬೇಡದೇ ಇರೋರ ಬಗ್ಗೆ ಯೋಚನೆ ಮಾಡೋದು ಬೇಡ. ಈಗ ನಮ್ಮ ಫೋಕಸ್ ಏನಿದ್ರು ಮದುವೆ ಬಗ್ಗೆ ಇದ್ರೆ ಮಾತ್ರ ಸಾಕು. ನೋಡಿ, ನಿಮ್ಮ ಲೈಫು ಈಗ ಹೊಸ್ದಾಗಿ ಶುರು ಆಗ್ತಿದೆ. ಈ ಹಿಂದೆ ನಿಮ್ಗಾಗಿರೋ ನೋವನ್ನೆಲ್ಲ ಪಕ್ಕಕ್ಕಿಟ್ಟು ಮುಂದೆ ನಿಮಗೆ ಅಂತ ಕಾಯ್ತಿರೋ ಖುಷಿ ಮೂಮೆಂಟ್ಗಳನ್ನ ವೆಲ್ಕಮ್ ಮಾಡಿ. ನಾನು ಹೇಳಿದ ಅರ್ಥ ಆಯ್ತಾ? ಹಲೋ, ಮೂರ್ ಕಪಲ್ಸ್, ಬೇಗ ಬನ್ನಿ, ಟೈಮ್ ಆಯ್ತು. 5 ಗಂಟೆ ಮೇಲೆ ನಾವು ಕೆಲಸ ಮಾಡಲ್ಲ. 6 ಗಂಟೆ ಆಯ್ತಿದ್ದಂಗೆ ಕೈ ಕಾಲೆಲ್ಲ ನಡುಕ್ತವೆ. ನೋಡಿ, 1 more ಫೋಟೋಗ್ರಾಫರ್ ಕರೀತಾ ಇದಾರೆ. ಅವ್ರು ಸೀರಿಯಸ್ ಆಗೋದಕ್ಕೂ ಮುಂಚೆ ನಾವು ಹೋಗ್ಬೇಡ. ಸರ್, ನಿಜ ಹೇಳಿ, ರಾತ್ರಿ ಜಾಸ್ತಿ ಬಿಟ್ಕೊಂಡಿರ್ತಾನೆ, ಬೆಳಗ್ಗೆ ಬಾಯಲ್ಲಿ ಬಿದ್ದಿತ್ತು. ಓಕೆ ಸರ್, ಓಕೆ. ನಾನು ಒಬ್ಬನೇ ಇದ್ದಾಗ ಹೇಳ್ದ, ಅವ್ರ ಮುಂದೆ ಹೇಳಿದ್ದೆ, ಬರೆಯದೇ ಹೋಗ್ತಿರೋದು. ಸಾರ್ ಬೇಗ ಬನ್ನಿ ಸಾರ್. ಅಯ್ಯೋ ದೇವ್ರೆ, ಹಾಡಾಗ್ಲೇ ತೀರ್ಥ ಸೇವನೆ ಕೂತ್ಬಿಟ್ಟಿದಾನಲ್ಲ. ಅಲ್ಲ, ಇವನ್ ಮುಖ ನೋಡಿದ್ರೆ ಏನೋ ಆಗಬಾರ್ದು ಆಗಿದೆ ಅಂತ ಅನಿಸ್ತಾ ಇದೆ. ಅಳಿಮಯ್ಯ, ಇದೇನು ಅಳಿಮಯ್ಯ? ಹೋಗುವಾಗ ರಾಕೆಟ್ ತರ ಸುಯ್ಯಂತ ಹೋದವನು ವಾಪಸ್ ಬರುವಾಗ ಉಡಾವಣೆ ಆಗದ ರಾಕೆಟ್ ಸ್ಕ್ರ್ಯಾಪ್ ಆಗುತ್ತಲ್ಲ, ಹಂಗೆ ಬರ್ತಿದ್ಯಲ್ಲೋ. ಅಲ್ಲದೆ ಹಾಡಾಗ್ಲೇ ಫುಲ್ ಬಾಟ್ಲ್ ಇಟ್ಕೊಂಡು ತೀರ್ಥ ಸೇವನೆ ಬೇರೆ ಮಾಡ್ತಾ ಇದೀಯಾ? ಏನಾಯ್ತು ಅಂತದ್ದು? ಏನು ಅಂತ ಹೇಳಿ ಮಾಮ್ಸ್? ಕಿವಿಗೆ ಏನು ಕೇಳಬಾರ್ದು ಅಂತ ಅನ್ಕೋತೀವೋ, ಅಥವಾ ಕಣ್ಣಿಗೆ ಏನು ಕಾಣಿಸ್ಬಾರ್ದು ಅನ್ಕೋತೀವೋ, ಅದಾದಾಗ ಮನಸ್ಸು ಒಂಥರ ಹಿಂಡ್ದಂಗೆ ಆಗತ್ತೆ ಮಾಮ್ಸ್. ಹೇಳ್ಕೊಳಂಗಿಲ್ಲ, ಬಿಡಂಗಿಲ್ಲ, ಅನುಭವಿಸೋದು ಮಾತ್ರ ತಪ್ಪಲಿಲ್ಲ ಅಂತಾರಲ್ಲ, ಹಂಗಾಗಿದೆ ನನ್ನ ಪರಿಸ್ಥಿತಿ. ಎಮೋಷ್ನಲಿ ಹರ್ಟ್ ಆಗಿದ್ದೇನೆ ಮಾಮ್ಸ್. ಏನಾಯ್ತು ಅಂತದ್ದು? ಬಿಡು ಮಾಮ್ಸ್, ಈಗ ಯಾಕದು ಮಾಮ್ಸ್? ನಿಂಗೇನೋ ಹೇಳ್ಬೇಕು ನಾನು. ನಾನು ದೊಡ್ಡದಾಗ ಒಂದು ಪ್ಲಾನ್ ಮಾಡಿದ್ದೀನಿ, ದೊಡ್ಡ ಪ್ರಾಜೆಕ್ಟು ಅನ್ಕೋ. ಈ ಮಹತ್ವಾಕಾಂಕ್ಷೆಯ ಯೋಜನೆ ಅಂತಾರಲ್ಲ, ಅದೇನು? ಎಕ್ಸಾಕ್ಟ್ಲಿ. ಅದೇನ್ ಗೊತ್ತಾ? ಏನು? ಹೇಳಲ್ಲ, ಆದರೆ ಒಂದಂತೂ ಸತ್ಯ ಮಾಮ್ಸ್, ಬರ್ದಿಟ್ಕೋ. ಸದ್ಯದಲ್ಲೇ ದೊಡ್ಡದಾಗಿ ಒಂದು ಬ್ಲಾಸ್ಟ್ ಆಗುತ್ತೆ. ಈ ಸತಿ ನಾನು ಹಾಕೋ ಪ್ಲಾನ್ ಆ ರೇಂಜ್ಗೆ ದೊಡ್ಡದು, ಮೆಗಾ ಪ್ಲಾನ್ ಇದು. ಕೆರಿಯರ್ ಅಲ್ಲೇ ಎವರ್ ಗ್ರೀನ್ ಅಂತಾರಲ್ಲ, ಹಾಗೆ ಯಾರೊಬ್ರು ಗೆಸ್ ಮಾಡೋಕ್ಕಾಗೋದಿಲ್ಲ. ಆದರೆ ಒಂದು ಎಕ್ಸೈಟಿಂಗ್ ವಿಷಯ ಏನ್ ಗೊತ್ತಾ? ಆ ಬಾಂಬ್ ಬ್ಲಾಸ್ಟ್ ಆದಮೇಲೆ ಎಷ್ಟು ಜನರ ಜೀವನ ಬಾಳು ಹಾಳಾಗೋಗುತ್ತೋ, ಏನೇನಾಗುತ್ತೋ ಅಂತ ನೀನು ಕಾದು ನೋಡಬೇಕು.
ಬರುತ್ತೆ, ಆ ಮೂಮೆಂಟ್ ಖಂಡಿತ ಬಂದೇ ಬರುತ್ತೆ. ನೀನೇ ನೋಡ್ತೀಯ. ಅಳಿಮಯ್ಯ, ಅದು ಯಾರಿಗೂ ಉರುಳಾಗ್ತಾ ಇದೆಯಾ? ಅಲ್ಲ ಕಣ, ಅದೇನೋ ಬಾಂಬು ಗೀಂಬು ಅಂದಿಯಲ್ಲ, ಏನ್ ಕತೆ ಅಳಿಮಯ್ಯ? ಅದು ಕಾದು ನೋಡು ಮಾಮ್ಸ್. ಟಾರ್ಗೆಟ್ ಗೌತಮ್ ಆಗಿರ್ಬೋದಾ? ಅಲ್ಲ, ಅವನು ಬಿಸ್ನೆಸ್ ಏನಾದರೂ ಹಾಳು ಮಾಡಕ್ ನೋಡ್ತಾ ಇದ್ದಾನ ಹೇಗೆ? ಮಾಮ್ಸ್, ಈ ಪ್ರಪಂಚದಲ್ಲಿ ನನ್ನ ಪ್ರಕಾರ ದೇರ್ ಆರ್ 2 ಟೈಪ್ಸ್ ಆಫ್ ಪೀಪಲ್. ಒಂದು ಆಟ ಆಡೋರು, ಇನ್ನೊಂದು ಆಟಕ್ಕೆ ಬಲಿ ಹಾಕೋರು. ಆದರೆ ನಾನಿದ್ದೀನಲ್ಲ, ಈ ಜೈ ದೇವ, ನಾನು ಆಟನ ಆಡಿಸೋ.